ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಒಂಥರ ನಂದು ಅಮಾಸಿಗೂ ಹುಣ್ಣಿಮೆಗೂ ಥರ ಆಗಿಬಿಟ್ಟಿದೆ. ಎಂತಕ್ಕೂ ಗೊತ್ತಿಲ್ಲ, ನನಗೆ ವ್ಲಾಗ್ ಮಾಡೋಕೆ ಆಗ್ತಾ ಇಲ್ಲ. ತೊಂದರೆ ಇಲ್ಲ, ಬಟ್ ನಂಗೆ ಎಂತ ಗೊತ್ತಾ ಪ್ರಾಬ್ಲಮ್, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಜೊತೆಗೆ ಸ್ವಲ್ಪ ಉದಾಸೀನ ಜಾಸ್ತಿ, ಮತ್ತು ಸ್ವಲ್ಪ ವೆಯ್ಟ್ ಗೇನು ಆಗ್ತಾಯಿದೆ ನನಗೆ. ಅದು ಸ್ವಲ್ಪ ತಲೆಯಲ್ಲಿ ಜಾಸ್ತಿ ಇತ್ತು. ಸೊ ಇವತ್ತಿನ ವ್ಲಾಗ್ ಎಂತನಲ್ಲಿ ಹೇಳಿದ್ರೆ, ನಾನು ವೆಯ್ಟ್ ಲಾಸ್ ಈ ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ನನಗೆ ಎಂತ ಕನಿಸ್ತು ಎಲ್ಲ ಈ ವ್ಲಾಗಲ್ಲಿ ಹೇಳ್ತೀನಿ ನಾನು. ಎಂತಕ್ಕಂದರೆ ಆ್ಯಕ್ಚುಲಿ ನಾನು ವೆಯ್ಟ್ ಲಾಸ್ ಮುಂಚೆಯಿಂದನೂ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಮುಂಚೆನಲ್ಲಿ ಹೇಳಿದ್ರೆ ತುಂಬ ಯಾವತ್ತಿಂದ ವೆಯ್ಟ್ ಗೇನ್ ಆಗಿದೆ ಗೊತ್ತಾ, ಸಣ್ಣವಳಿಂದ ಆವತ್ತಿಂದನೂ ನಂಗೆ ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ನನ್ನ ಮನಸ್ಸಲ್ಲಿತ್ತು. ಸೊ ನಾನು ಎಕ್ಸಸೈಸ್ ಆಗಲಿ ಅಥವಾ ಡಯೆಟ್ ಆಗಲಿ ನಾನು ಮಾಡ್ತಿದ್ದೆ. ನಿಮಗೀಗ ಅನಿಸ್ತಿತ್ತೇನೋ ಈ ಹೆಣ್ಣು ಎಲ್ಲಿ ಡಯೆಟ್ ಮಾಡಿದವ, ಇಲ್ಲಿ ಎಲ್ಲ ಎಕ್ಸಸೈಸ್ ಮಾಡಿತ್ತು ನಾಳೆ ಅನಿಸ್ಬಹುದೇನೋ. ಬಟ್ ನಿಜವಾಗ್ಲೂ ನಾನು ಡಯೆಟು ಮಾಡಿದೆ, ಎಕ್ಸಸೈಸು ಮಾಡಿದೆ, ಬಟ್ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ನಂದು. ಯಾಕೆ ಗೊತ್ತಾ, ಫಸ್ಟ್ ಮೇಯ್ನ್ ರೀಸನ್ ನಂಗೆ ಕನ್ಸಿಸ್ಟೆನ್ಸಿ ನಾನು ಮೇಂಟೈನ್ ಮಾಡ್ತಿಲ್ಲ. ಅದೇ ಮೇನ್. ಈಗ ಎಂತ ಗೊತ್ತಾ, ಒಂದು ಡಯೆಟ್ ಮಾಡಿರಲಿ ಅಥವಾ ಎಕ್ಸಸೈಸೇ ಮಾಡಿರಲಿ, ಒಂದು 3 ರಿಂದ 4 ತಿಂಗಳಷ್ಟೇ ನಾನು ಅದನ್ನು ಮುಂದುವರ್ಸೋದು. ಆ 3 ರಿಂದ 4 ತಿಂಗಳೊಳಗೆ ನನ್ನೊಂದು 5-5 kg ಸಪುರ ಇರ್ತೀನಿ ನಾನು, ಎಕ್ಸಸೈಸ್ ಮಾಡಿನೋ ಡಯೆಟ್ ಮಾಡಿನೋ. ಬಟ್ ಎಂಥದೋ ಗೊತ್ತಿಲ್ಲ, ಮತ್ತೆ ಹಳೆ ಥರನೇ ವಾಪಸ್ ಅದನ್ನು ಈ ಫುಡ್ಡನ್ನು ಇದೆಲ್ಲ ತಿಂಬೋದೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಅದೇ ನನ್ನ ಮೇನ್ ರೀಸನ್. ಒಂದೆಲ್ಲ ಅದನ್ನೇ ಕಂಟಿನ್ಯೂಸ್ ಆಗಿ ನಾನಿದ್ದೇನೆ, ಮೇ ಬಿ ಈಗ ಸಪೋರ ಆಗ್ತಿದ್ದೇನೇನೋ. ಸೊ ಅದೇ ರೀಸನ್ಗೆ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡಲ್ಲಿ ಹೇಳಿ ಈ ವ್ಲಾಗನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದೆ. ಒಂದು ವೇಳೆ ಈಗ ನಾನು ವ್ಲಾಗ್ ಅಪ್ಲೋಡ್ ಮಾಡೋದು ಏನಾದ್ರು ಕನ್ಸಿಸ್ಟೆಂಟ ಇಲ್ಲ ಅಂದರೆ ನೀವು ಕಮೆಂಟ್ ಹಾಕ್ಲಕ್ಕಲ್ಲ. ಆ ಕಮೆಂಟ್ ಕಂಡಾರು ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಲಕ್ಕಲ್ಲ. ವ್ಲಾಗಲ್ಲಿ ಮಾತ್ರ ಅಲ್ಲ, ನಾನು ಫಸ್ಟ್ ನನ್ನ ಫುಡ್ಡಲ್ಲಿ ನನ್ನ ಲೈಫ್ ಸ್ಟೈಲನ್ನು ಚೇಂಜ್ ಅಂದ್ಕೊಂಡಿದ್ದೆ. ತುಂಬ ಫ್ರೈಡ್ ಐಟಮ್ಸು, ತುಂಬ ಶುಗರು ಮತ್ತು ಹೇಳ್ತಾರೆ ಗೊತ್ತಾ ಗೈಸ್, ವೆಯ್ಟ್ ಲಾಸ್ ಜರ್ನಿಯಲ್ಲಿ ಶುಗರ್ ಮತ್ತು ಬಿಟ್ಟರೆ ತುಂಬ ಮುಖ ಗ್ಲೋ ಆಗ್ತಂದು. ಅದು 200% ನಿಜವಾಗ್ಲೂ ನಿಜ. ಎಂತಕ್ಕಂದಲ್ಲಿ ಹೇಳಿದ್ರೆ, ಮುಂಚೆ ನಾನು ಶುಗರು ಬಿಟ್ಟಿದ್ದೆ, ಒಂದು 2 months ತನಕ ಶುಗರ್ ಬಿಟ್ಟು ಮುಖ ಗ್ಲೋ ಆಯ್ತು. ನನ್ನ ಮುಖದಲ್ಲಿ ಜಾಸ್ತಿ ಮೊಡವೆ ಇಲ್ಲ, ಆಯಿಲಿ ಫೇಸ್ ಇದ್ರೂ ಮೊಡವೆ ಇಲ್ಲ, ಬಟ್ ಮುಖದಲ್ಲೂ ಸ್ವಲ್ಪ ಡಲ್ನೆಸ್ ಎಲ್ಲ ತುಂಬ ಜಾಸ್ತಿ. ಸೊ ನಾನು ಬೇಕಾದ್ರೆ ಒಂದು ಫೋಟೋನ ಅಟ್ಯಾಚ್ ಮಾಡಿರ್ತೇನೆ, ನಾನು ಶುಗರ್ ಬಿಟ್ಟಲ್ಲಿ ನನ್ನ ಮುಖ ಹೆಂಗಿತ್ತಂದೇಳಿ ಹೇಳಿ. ಅದೇ ಇತ್ತು. ಬಟ್ ನನ್ನ ವಿಷಯದಲ್ಲಿ ಎಂತ ಗೊತ್ತಾ, ನನಗೆಲ್ಲ ಗೊತ್ತಿರುತ್ತೆ, ಶುಗರ್ ಬಿಟ್ಟರೆ ಮುಖ ಗ್ಲೋ ಆಗ್ತಾ, ಆಯಿಲ್ ಬಿಟ್ಟರೆ ಪಿಂಪಲ್ಸ್ ಕಡಿಮೆ ಆಗ್ತಾ, ಅಥವಾ ಹೆಲ್ದಿ ಫುಡ್ ತಿಂದು ಸ್ವಲ್ಪ ಡಯೆಟ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ, ಎಲ್ಲನೂ ಗೊತ್ತಿತ್ತು. ಬಟ್ ನಾನು ಕನ್ಸಿಸ್ಟೆಂಟಾಗಿ ಮಾಡೋದಿಲ್ಲ. ಸೊ ಅದೇ ಮೇನ್ ರೀಸನ್ನಿಗೆ ನಾನು ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿರ್ಬೋದು. ಏನೇ ಆಗಿಲ್ಲ, ನಾನು ಸಪೂರ ಐಲ ಅಂದರೂ ನನ್ನ ಲೈಫ್ ಸ್ಟೈಲ್ ಹೆಲ್ದಿಯಾಗಿ ಇರ್ಕ, ಮತ್ತು ನಾನು ಡಿಸಿಪ್ಲಿನ್ಡಾಗಿ ಇರ್ಕ. ಯಾಕಂದರೆ ಕೆಲಸ ಮಾಡೋ ವಿಷಯದಲ್ಲೂ ಅಷ್ಟೇ. ಆ್ಯಕ್ಚುಲಿ ನಂದು ವೆಯ್ಟ್ ಗೇನ್ ಮೇ ಬಿ ನಂದು ನೈಟ್ ಶಿಫ್ಟ್ ಕೊಯ್ ಅರ್ಧ ಒಂದು 1/4% ಅದು ಕಾರಣ ಆಗಿರ್ಬೋದು. ಬಟ್ ಮತ್ತೆಂತ ಗೊತ್ತಾ, ನಾನೇನು ಸುಳ್ಳು ಹೇಳೋದಿಲ್ಲ. ಕೆಲವ್ರು ಹೇಳ್ತಾರೆ ಗೊತ್ತಾ, ನೀ ಎಂತಕ್ಕೆ ವೆಯ್ಟ್ ಗೇನ್ ಅದೇ ಅಂತೇಳಿ ಹೇಳಿದ್ರೆ, ಅವ್ರ ಮುಂಚೆನೂ ಹಾಗೆ, ಅವ್ರ ಮಮ್ಮಿ ಡ್ಯಾಡಿ ಹಾಗೆ, ಅಥವಾ ಸ್ವಲ್ಪ ಅವಳ ದೇಹದಲ್ಲೇನೋ ಇದಿತ್ತು, ಅದಕ್ಕೆ ಅವಳು ದಪ್ಪ ಆದಲ್ಲ ಅನ್ಕೊಂಡು. ಬಟ್ ನಾನು ನಿಜ ಹಾಗೆ ಹೇಳೋದಿಲ್ಲ. ನಂದು 80-85% ನಾನು ದಪ್ಪ ಆದದ್ದು ನಾನು ತಿನ್ಬೋದು ಜಾಸ್ತಿ. ಮನೆಯಲ್ಲೂ ಹಾಗೆ, ನಂಗೆ ಯಾವುದ್ರಲ್ಲೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಂಗೆ ಸ್ವಲ್ಪ ಬೇಕಾದ್ದೆಲ್ಲ ಕೊಡಿಸ್ತಾರೆ ನಮ್ಮಮ್ಮ, ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ದಪ್ಪ ಆದಿ. ಬಟ್ ಅದನ್ನು ಕರ್ಸೋಕೆ ಈಗ ತುಂಬ ಕಷ್ಟ ಆಯಿತು. ಸೊ ಅದಕ್ಕೆ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಲ್ಲೇ ಅಂದ್ಕೊಂಡಿದ್ದೆ. ಗೊತ್ತಿಲ್ಲ ಎಷ್ಟು ದಿವಸಕ್ಕೆ ಈ ವೆಯ್ಟ್ ಲಾಸ್ ಅಥವಾ ನನಗೆ ಇಂತಿಷ್ಟು ಇದಿಲ್ಲ, ಗುರಿ ಇಲ್ಲ. ಬಟ್ ನನ್ನ ಗುರಿ ಅಂತಂದೇಳಿ ಹೇಳಿದ್ರೆ, ನನ್ನ ಡೈಲಿ ಲೈಫ್ ಸ್ಟೈಲ್ ನಂದು ಡಿಸಿಪ್ಲಿನ್ಡಾಗಿ ಇರ್ಕ, ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ಆಗಿರ್ಕ. ಸಿಕ್ಕದೆಲ್ಲ ತಿನ್ಬಿಡ್ತಿದ್ದೆ. ಈಗ ಅಂಗಡಿಗೆ ಆಯಿಲಿ ಫುಡ್ ಇತ್ತು, ಅದನ್ನು ತಿನ್ಬೋದು ನಾನು. ಮತ್ತು ಪೇಸ್ಟ್ರಿ ಆಗಿರಲಿ, ಕಡೆಗೆ ಶುಗರ್ ಐಟಮ್ ಆಗಲಿ, ಅದೆಲ್ಲದೂ ನಾನು ತಿಂತೀನಿ. ನಾನು ತಿಂಬೋ ವಿಷಯದಲ್ಲಿ ಅಂತ ಇದು ಮಾಡೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಲೈಫ್ ಸ್ಟೈಲನ್ನು ಸ್ವಲ್ಪ ಹೆಲ್ದಿಯಾಗಿ ಇಟ್ಕೊಳಕ್ಕೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಡಿಸಿಪ್ಲಿನ್ಡಾಗಿ ಇರ್ಕೊ. ಅದಕ್ಕೆ ನಾನು ಒಂಥರ ಎಂತ ಗೊತ್ತಾ, ಡಿಸಿಪ್ಲಿನ್ ಅಂತ ಈ ವಿಷಯ ಹೇಳ್ತಿದ್ದೇನೆ ಹೇಳಿದ್ರೆ, ಈ ಮನೆ ಕೆಲಸ ಮಾಡೋದು ಇದರಲ್ಲೂ ಹಾಗೆ. ನಾನು ಸ್ವಲ್ಪ ಕ್ಲೀನ್ ಮಾಡೋದಿದ್ರೆ ತುಂಬಾ ಕ್ಲೀನ್ ಮಾಡಿಬಿಡೋದು. ಅಂದರೆ ಮನೆಯವರೇ ಹೇಳ್ಕ, ಸಾಕು ಮಾರತಿ ನೀನು ಒಂದು ಬದಿ ಕೂತ್ಕೋ, ಅಷ್ಟೆಲ್ಲ ಕ್ಲೀನ್ ಮಾಡಬೇಡ ಅಂದರೆ. ಅದೇ ಸ್ವಲ್ಪ ಟೈಮ್ ಬಿಟ್ಟು ಏನಾದ್ರು ಒಂದೊಂದಿನ ಎಂತ ಮಾಡಿಬಿಡೋ ಗೊತ್ತಾ, ನಾನು ಕೆಲಸನೇ ಮಾಡೋದಿಲ್ಲ. ಸರಿ ಈಗ ಎಂತ ಗೊತ್ತಾ, ನಂಗೆ ಅನಿಸಿದೆ ಎಂತ ಡಿಸಿಪ್ಲಿನ್ಡೇ ಇಲ್ಲ ನಾನು ಎಂತಕ್ಕೆ ಅನ್ಕೊಂಡು, ಈ ಥರ ನನಗೆ ಮನ್ಸಿಗೆ ಅನ್ಸುತ್ತ. ಸೊ ಈಗ ವಾಕ್ ಮಾಡ್ತಾ ನೋಡುವ, ಇವತ್ತಿಂದ ಸ್ಟಾರ್ಟ್ ಮಾಡೋದಲ್ಲ ವೆಯ್ಟ್ ಲಾಸ್ ಜರ್ನಿ. ವಾಕ್ ಮಾಡಿರ್ಕೊಳ್ಳೆ ಇನ್ನು ಸಪೂರ ಆಗ್ತಿಲ್ಲ, ಬಟ್ ಸ್ಟಿಲ್ ನಾವು ವಾಕ್ ಮಾಡೋದ್ರಿಂದನೂ ಆಗಬಹುದಲ್ಲ ಅಂದಲ್ಲಿ ಹೇಳಿ. ಅದೇ ರೀಸನಿಗೆ ನಾನೀಗ ವೆಯ್ಟ್ ಲಾಸ್ನ
ಸ್ವಲ್ಪ ಹೆಲ್ದಿಯಿಂದನೇ ವೆಯ್ಟ್ ಲಾಸ್ ಆಯ್ತು. ಈಗ ನಾನು ವೆಯ್ಟ್ ಲಾಸ್ ಆಯ್ಕಂದಲ್ಲಿ ಅಂದ್ಕೊಂಡ್ರು ಗೊತ್ತಿಲ್ಲ, ನಾನು ಸಿಕ್ಕ ಪಕ್ಕದ ಈಗ ಎಲ್ಲ ಕುಡುದಲ್ಲ, ಯಾವುದೋ ಒಂದು ಕುಡ್ದು ಸ್ವಲ್ಪ ಪೂರ ಆಯ್ಕೆ ಆ ಥರ ಅಲ್ಲ. ನಾನು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊ. ನನಗೇನು ಯಾರು ಹೇಳಲ್ಲ ಅಂದರೆ ನೀನು ತುಂಬ ದಪ್ಪ ಇದೆ ಮಾರತಿ ಕಾಂಬಿಗೆ ಹೇಸಿಕ್ಕಿದ್ದೀನಿ ಫಸ್ಟ್ ಸೊಬ್ಬೂರ ಆಗಿ ನೀನು ಕಾಮ್ಕೆ ಅಡಿ ಹಂಗಲ್ಲ ಅಂತ ಹೇಳ. ನಾನು ಮತ್ತೆಂತ ಗೊತ್ತಾ, ನನ್ನ ವಿಷಯದಲ್ಲ ಕೆಲವರಿಗೆಲ್ಲ ತುಂಬ ಬಾಡಿ ಶೇಮ್ ಮಾಡ್ತಾರೆ, ಸರ್ಕಲಲ್ಲಿ ಇಪ್ಪರಲ್ಲ ತುಂಬ ಬಾಡಿ ಶೇಮ್ ಮಾಡ್ತಾರೆ. ನೀ ದಪ್ಪ ಇದ್ದೆ, ನೀ ಕಾಮ ಕಪ್ಪಿದ್ದೆ, ಹಾಗಿದ್ದೆ ಹೆಂಗಿದ್ದೆ ಅಂದ್ಕೊಂಡು. ಬಟ್ ನನ್ನ ಸರ್ಕಲ್ ಹೆಂಗಿತ್ತು ಅಂತ ಹೇಳಿದ್ರೆ, ನಾನು ತುಂಬ ಚಿಕ್ಕ ಸರ್ಕಲ್ ನಂದು. ನನ್ನ ಸರ್ಕಲ್ನ ಜನರು ಯಾವ ಥರ ಅಂದರೆ ಯಾವುದು ಬಾಡಿ ಶೇಮ್ ಮಾಡಲ್ಲ ಗೈಸ್, ನಿಜ ಹೇಳ್ತಿದ್ದೆ, ಬಾಡಿ ಶೇಮ್ ಮಾಡಲ್ಲ. ಇದು ನನಗೆ ಅನಿಸಿದ್ದ. ಅವ್ರು ಯಾವತ್ತೂ ಅವರು ಒಂದು ವೇಳೆ ಹೇಳಿದ್ರು ತುಂಬ ಅಂದರೆ ಗೊತ್ತಿತ್ತು ಅವರಿಗೆ, ಬೇಜಾರು ಹಾಕೋ ಥರದಲ್ಲಿ ಇವತ್ತಿನವರಿಗೂ ಹೇಳಲ್ಲ. ಸೊ ಬಾಡಿ ಶೇಮಿಂದನೋ ಅದರಿಂದ ಇದರಿಂದ ನನಗೆ ಅನಿಸ್ತಿತ್ತು ಬೇಡ, ಈ ಲೈಫ್ ಸ್ಟೈಲ್ ಬೇಡ. ನಾನು ನಿಜವಾಗ್ಲೂ ಈ ಲೈಫ್ ಸ್ಟೈಲ್ ಕರೆಕ್ಟ್ ಇಲ್ಲ. ಸಿಕ್ಕದೆಲ್ಲ ತಿಂಬುದು, ನೈಟ್ ಶಿಫ್ಟ್ ಬೇರೆ ಮಾಡ್ತೀನಿ, ಇನ್ನೂ ವೆಯ್ಟ್ ಗೇನ್ ಆದಿತ್ತು. ಸೊ ಮುಂದೆ ತುಂಬ ಬೇರೆ ಥರ ಜೀವನ ಇತ್ತು, ಇನ್ನೇನು ದಪ್ಪ ಆತಿಲ್ಲ ಈ ಥರ ಎಲ್ಲ ಅಂದ್ಕೊಂಡು ನಾನು ಈ ಡಿಸಿಷನಿಗೆ ಬಂದಿದ್ದೆ. ಡಿಸಿಷನಿಗೆ ಮುಂಚೆನೇ ಬಂದಿದೆ, ತುಂಬ ವರ್ಷದ ಹಿಂದೆಯೇ ಬಂದಿದೆ. ಬಟ್ ಕನ್ಸಿಸ್ಟೆನ್ಸಿ ಇಸ್ ದ ಮೇನ್ ಕೀ ಅಂದ್ರೆ ಗೊತ್ತಾ, ಆ ಕೀ ನನ್ನ ಹತ್ರ ಇಲ್ಲ. ಅದಕ್ಕೆ ಅದನ್ನು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಡು ಹೇಳಿ ಈ ವ್ಲಾಗನ್ನು ಮಾಡ್ತಾಯಿದ್ದೆ. ಸೊ ಈಗ ವೆಯ್ಟ್ ಲಾಸ್ ಜರ್ನಿ ನಾನು ಎಂತಕ್ಕೀಗ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಮೇಯ್ನ್ ರೀಸನ್ ಒಂದು ವೆಯ್ಟ್ ಗೇನ್ ಆದಿತ್ತು. ವೆಯ್ಟ್ ಗೇನ್ ಹಾಕೋಕ್ಕೆ ಮೇಯ್ನ್ ರೀಸನ್ ಅಂತ ಗೊತ್ತಾ, ನಾವು ಊಟ ಮಾಡ್ತಾ ತಿಂಡಿ ಎಲ್ಲ ತಿಂದು ಅಂದರೆ 3 ಹೊತ್ತು ಸರಿ ಊಟ ತಿಂಡಿಗೇನು ತೊಂದರೆ ಇಲ್ಲಲ್ಲ, ಊಟ ಮಾಡಿ ನಂದು ನೈಟ್ ಶಿಫ್ಟ್ ಒಂದು 8 to 10 hours ಅಲ್ಲ, ಸುಮ್ಮನೆ ಕೂತ್ಕೊಂಡು ಸಿಸ್ಟಮ್ ಎದುರೇ ಕೂತ್ಕೊಂಡು ಕಟ್ತಾ, ಅದು ಜೀರ್ಣನೂ ಆಗ್ತಿಲ್ಲ. ಬಟ್ ನಾನು ವಾಕ್ ಮಾಡ್ತಿದ್ದೆ, ಈಗ 1 ತಿಂಗಳಾಯಿತು ನಾನು ಡೈಲಿ ನೈಟ್ ವಾಕ್ ಮಾಡ್ತಾಯಿದ್ದೆ, ಅದಕ್ಕೇನು ತೊಂದರೆ ಇಲ್ಲ. ಎಷ್ಟು ವಾಕ್ ಮಾಡಿದ್ರು ಒಂದು ಅರ್ಧ ಗಂಟೆ ವಾಕ್ ಮಾಡಿದ್ರು ನಾವು ತಿಂಬು ಕ್ಯಾಲೋರೀಸ್ ಅದು ಬರ್ನ್ ಆಗ್ತಿಲ್ಲ, ಅದ್ರಲ್ಲಿ ಬರ್ನ್ ಆಗ್ತಿಲ್ಲ, ಅದಕ್ಕೆ ವೆಯ್ಟ್ ಗೇನ್ ಆಗ್ತಿತ್ತು ಒಂದು. ಮತ್ತೆಂತ ಹೇಳಿದ್ರೆ ಇನ್ನೊಂದು ಮೇಯ್ನ್ ರೀಸನ್ ನಾನು ಎಂತಕ್ಕೆ ವೆಯ್ಟ್ ಲಾಸ್ ಮಾಡ್ತಿದ್ದೇನೆ ಹೇಳಿದ್ರೆ, ಹೆಲ್ತ್ ಇಶ್ಯೂಸ್. ಮುಂಚೆಲ್ಲ ನಿಜವಾಗ್ಲೂ ಅಂದ್ಕೊಂಡಿದ್ದೆ ನಾನು, ನಮ್ಮ ಮನೇಲಿ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಹೇಳಿದ್ರೆ ನಾನೊಬ್ಬಳೇ ಆಯ್ತು. ಬಟ್ ನನಗೆ ಈಗ ಹೆಲ್ತ್ ಇಶ್ಯೂಸ್ ಬರ್ತಿತ್ತು, ನಂಗೆ ಅದಿಷ್ಟ ಆಗಿಲ್ಲ ಎಂತಕ್ಕೂ. ತುಂಬ ಹೆಲ್ತ್ ಇಶ್ಯೂಸಿಂದ ನಾನು ಹಿಂಗಿದ್ರೆ ಮುಂದೆ ಜೀವನ ಅಂತ ಅಂದ್ಕೊಂಡು ನನಗೆ ಒಂಥರ ಮೈಂಡಿಗೆ ಹಿಟ್ಟಾಯಿತು. ಅದಕ್ಕೆ 1 ವಾರದಿಂದ ತುಂಬ ವೆಯ್ಟ್ ಲಾಸ್ ಮಾಡ್ಕೆ ಹೇಳಿ ಸ್ವಲ್ಪ ಜಾಸ್ತಿ ಅದರ ಬಗ್ಗೆ ಥಿಂಕ್ ಮಾಡಿ ವೀಡಿಯೋಸ್ ಎಲ್ಲ ಕಂಡಿಟ್ಟಿದೆ, ಈಗ ಎಂತ ತಿಂದರೆ ಎಂತ ಕಡ್ಡಿಲ್ಲ ಅಂದಲ್ಲಿ ಹೇಳೋಣ. ಸೊ ಅದನ್ನು ಕಾರ್ಯರೂಪಕ್ಕೆ ತರ್ಕನಲ್ಲಿ ಹೇಳಿ ನಾನು ಅಂದ್ಕೊಂಡಿದ್ದೆ. ಇದೇ ಮೇನ್ ರೀಸನ್, ನಂಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಮೇನ್ ರೀಸನ್ ಇದೆ. ಬರೀ ವಾಕ್ ಮಾಡ್ರೂ ಗೊತ್ತಿಲ್ಲ ಅಥವಾ ಡಯಟ್ ಮಾಡ್ರೂ ಗೊತ್ತಿಲ್ಲ, ಅದಲ್ಲ ಎಕ್ಸಸೈಸು ಮಾಡ್ಕೊ. ನಿಮಗೆ ಬೇಕಾ ನಾನು ಹಿಂದಿನ ಕ್ಲಿಪ್ಸ್ ಎಲ್ಲ ಹಾಕ್ತೆ ಎಕ್ಸಸೈಸ್ ಮಾಡೋದಲ್ಲ, ನಿಮಗೆ ಅನಿಸ್ಬೋದು ಏನಿಷ್ಟು ಎಕ್ಸಸೈಸ್ ಮಾಡಿದಾದ್ರು ಸಪೂರ ಇಲ್ಲ ಅನ್ನಲ್ಲಿ ಹೇಳಿ. ಎಕ್ಸಸೈಸು ಮಾಡಿದ್ದೆ, ನಾನು ಡಯಟು ಮಾಡಿದ್ದೆ. ಬಟ್ ಎಂತ ಗೊತ್ತಾ, ನಾನು ಪ್ರಾಪರಾಗಿ ಮಾಡಲ ಮತ್ತು ಕನ್ಸಿಸ್ಟೆನ್ಸಿ ಮಾಡಲ. ಅದಕ್ಕೆ ಮತ್ತೆಂತ ಗೊತ್ತಾ, ನಿಜವಾಗ್ಲೂ ಡಯೇಟ್ ಮಾಡುವತ್ತಿಗೆ ಈ ಊಟ ಬಿಟ್ಟು ಅದೆಲ್ಲ ಡಯೇಟ್ ಮಾಡೋಕ್ಕೆ ಅದನ್ನೂ ಟ್ರೈ ಮಾಡಿದೆ. ಒಂದು 6 ತಿಂಗಳ ತನಕ ಊಟನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದು ನಾನು. ಅದು ನನಗೆ ಒಗ್ಗುತ್ತೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಎಂತಕ್ಕಂದಲ್ಲಿ ಹೇಳಿದ್ರೆ ನಾನು ನೈಟ್ ಶಿಫ್ಟ್ ಆಗಿರೋದ್ರಿಂದ ನಾನು ರಾತ್ರಿ ಮಲ್ಕೊಂಬತ್ತಿಗೆ ಒಂದು 2-3 ಗಂಟೆ ಆಯಿದ್ರೆ ಬೆಳಿಗ್ಗೆ ಹೇಳತ್ತಿ 10 ಗಂಟೆ ಇರುತ್ತಾ, ನಾನು ಇದ್ದು ತಿಂಬತ್ತಿಗೆ ಒಂದು 11-12 ಗಂಟೆ ಆಗ್ಬೋದು. ಆ 12 ಗಂಟೆ ಬಿಟ್ಟರೆ ನನಗೆ ಈಗ ಪಟ್ಟ ಈಗ 12 ಗಂಟೆಗೆ ಬೆಳಿಗ್ಗೆ ತಿಂಡಿ ತಿಂದು ಗೊತ್ತಿಲ್ಲ, 2 ಗಂಟೆಗೆ ಹೊಸ ಗೊತ್ತಾ ಇಲ್ಲ. ನಾನು ಒಂದು 5-6 ಗಂಟೆ ಹಾಗೆ ಊಟ ಮಾಡಿದೆ. ಆ 5-6 ಗಂಟೆಯಿಂದ ಸ್ವಲ್ಪ ರಾತ್ರಿ ಒಂದು 8-10 ಗಂಟೆವರೆಗೆ ಹಸು ಆಯ್ತು ನನಗೆ. ಬಟ್ ಅದನ್ನು ಸ್ಟಿಲ್ ನಾನು ಹಸುನ ತಡ್ಕೊಂಡು ಮಲ್ಕೊಂಡಿರ್ತೇನೆ ಎಂಥದ್ದು. ಆ ಮಲ್ಕೊಂಬತ್ತಿಗೆ ಒಂದು ಫೀಲ್ ಕಾಣ್ಕೊ, ನಾನು ಸಪೂರಾತಿದ್ದೆ ಅಂದ್ಕೊಂಡು. ಬಟ್ ಅದು ನಿಜವಾಗ್ಲೂ ತಪ್ಪ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒಳ್ಳೆಯದೇ, ಬಟ್ ನಾ ಸರಿಯಾಗಿ ಮಾಡಲ. ಅದಕ್ಕೆ ಹೀಗೆ ಮಾಡಿ ಒಂದಿನ ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ಕು ಜಾಸ್ತಿ ತುಂಬ ಸೊಂಟೆಲ್ಲ ನೋವು ಬಂದು ಯಪ್ಪ ಇದು ಬೇಡ ಅಂದ್ಕೊಂಡು ನಾನು ಸುಮ್ಮನೆ ಹಾಕೊಂಡಿದ್ದೆ. ಸೊ ಈ ಸಲ ಮಾತ್ರ ನಾನು ಪ್ರಾಪರಾಗಿ ಡಯಟ್ ಮಾಡ್ಕೊ, ಪ್ರಾಪರಾಗಿ ಎಕ್ಸಸೈಸ್ ಮಾಡ್ಕೊ ಅಂದಲ್ಲಿ ಅಂದ್ಕೊಂಡಿದ್ದೀನಿ. ಡೈಲಿ 1 hour ಆದರೂ ಎಕ್ಸಸೈಸ್ ಮಾಡ್ಕೊ. ನಾನು ತಿಂಬುವ ಆಹಾರದಲ್ಲಿ ಹೆಲ್ದಿ ಆಹಾರ ಇರ್ಕಷ್ಟೆ. ಒಂದು ವೇಳೆ ನಾನೀಗ ಜಂಕ್ ತಿಂತಿದ್ರು ಅಥವಾ ಫ್ರೈಡ್ ಐಟಮ್ಸು ಶುಗರು ತಿಂತಿದ್ದಿದ್ರು ಅದು ರೇರ್ ಆಗಿರ್ಕು. ಅಂದರೆ ಡೈಲಿ ಬೇಸಿಸ್ ಮೇಲೆ ಅದನ್ನ ತಗೊಂಬಾಗ ಅದು ವಾರಕ್ಕೊಂದು ಸಮ ತಿಂದು ಅಂದ್ಕೊಂಡಲ್ಲ, ಅಂದರೆ ರೇರ್ ಆಗಿರಲಿ, ಒಂದು ಅಪರೂಪಕ್ಕೆ ಒಂದು ವೇಳೆ ತಿಂದಿದ್ರು ಓಕೆ ಅಂದ್ಕೊಂಡು ಸ್ವಲ್ಪ ವೆಯ್ಟ್ ಲಾಸ್ ಜೊತೆ ಹೆಲ್ದಿ ಲೈಫ್ ಸ್ಟೈಲ್ ಮಾಡ್ಕೊಂಡಲ್ಲಿ ಹೇಳಿ ನಾನು
ಈ ಡಿಸಿಷನಿಗೆ ಬಂದು ನಿಮ್ಮ ವ್ಲಾಗಲ್ಲಿ ಹಾಕಿದ್ರೆ ಗೊತ್ತಿಲ್ಲ, ನಂಗೆ ಸ್ವಲ್ಪ ಅನ್ಕೊಂಡಿದ್ದೆ ಆ ವ್ಲಾಗಲ್ಲಿ ಹಾಕೋದಿದ್ರು ಒಂದು ವೇಳೆ ನಾಳೆ ದಿನ ಅದು ಮೇಂಟೈನ್ ಮಾಡಲ್ಲ ಅಂದ್ರೆ ಯಾರೋ ಒಬ್ಬರು ಎತ್ತಿ ಹೇಳ್ತಿರಲ್ಲ, ಆ ಸುರಿಗಾರು ಅದನ್ನು ನೆನ್ಪು ಮಾಡ್ಕೊಂಡವರು ನಾನು ಮಾಡ್ಲಕ್ಕಲ್ಲ, ಅಥವಾ ನನ್ನ ವ್ಲಾಗನ್ನು ನಾನೇ ಕಂಡ್ಕೊಂಡವರು ಇದು ಮಾಡ್ಲಕ್ಕಲ್ಲ ಅಂತ ಮತ್ತೆಂತ ಗೊತ್ತಾ, ನಿಮಗೆ ಅನ್ಸ್ಬೋದು ನಾನು ವ್ಲಾಗ್ ಮಾಡೋದು ನಂಗೆ ಕನ್ಸಿಸ್ಟೆನ್ಸಿ ಇಲ್ಲ. ಸೊ ನಾನು ಕನ್ಸಿಸ್ಟೆಂಟಾಗಿ ಅದು ಹೇಳ್ಕೊಂಬಕಾಗಮ್ರು ವೀಕ್ನೆಸ್ಸನ್ನು, ಬಟ್ ಗೊತ್ತಾಗ್ತಲ್ಲ ಹೇಳ್ಕೊಂಡ್ಲ ಅಂದರು ಏನು ವ್ಲಾಗ್ ಮಾಡ್ತಿಲ್ಲ, ಕನ್ಸಿಸ್ಟೆಂಟ್ ಇಲ್ಲ, ಸಪುರಾತಿ ದಪ್ಪಾದಿತ್ತು ಕನ್ಸಿಸ್ಟೆನ್ಸಿ ಇಲ್ಲ ನಾಳೆ ಗೊತ್ತಾಗ್ತ, ಅದರಲ್ಲಂತ ಇದಿಲ್ಲ. ಸೊ ಯಾರಿಗೋಸ್ಕರನೂ ನಾನು ಆಗ್ತಾ ಇಲ್ಲ, ನನಗೋಸ್ಕರ ನಾನು ಆಗ್ತಿದ್ದೆ, ಅದಕ್ಕೆ ಸ್ವಲ್ಪ ಹಿಟ್ಟಾಯ್ತು ನನಗೆ ಇದೆ ಅಂತ ಮತ್ತೆಂತ ಗೊತ್ತಾ, ನಾನು ಕಾಂಬು ವ್ಲಾಗಲ್ಲ ಯಾರಿಗೆ ಗೊತ್ತಾ, ಅನುಪಮ ಗೌಡದ ಮತ್ತು ಇವರು ಅದಿತಿ ಪ್ರಭುದೇವ್ ಅವರದ್ದು ಕಡಿಕೆ ವಿಶಿ ವ್ಲಾಗ್ಸ್ ಮತ್ತು ಸ್ಯಾಮ್ಸಮ್ಮೆ ಡೈಲಿ ಬ್ಲಾಗ್, ಅದು ನಂಗೆ ತುಂಬ ಇಷ್ಟ ಆಗಲಿಕ್ಕೆ ಅಂದ್ರೆ ಅವರೆಲ್ಲ ಎಷ್ಟು ಡಿಸಿಪ್ಲಿನ್ ಇದೆ ಗೊತ್ತಾ. ವಿಶಿ ವ್ಲಾಗ್ಸ್ ಆಗಿರ್ಬೋದು, ಅನುಪಮ ಗೌಡ ಅವ್ರದ್ದು ಆಗಿರ್ಬೋದು, ಮತ್ತು ಅದಿತಿ ಪ್ರಭುದೇವ, ನಾನು ಡಿಸಿಪ್ಲಿನ್ ಟೈಪುದೇ ನಂಗೆ ಕಾಣ್ಕೊಂಡು ಆಸೆ ಇತ್ತು, ಬಟ್ ನಾನು ಯಾಕಿಲ್ಲ ಅನ್ಕಂಡು. ಸೊ ಹಂಗಿರ್ಕನಲ್ಲಿ ಅನ್ಕೊಂಡು ನಾನು ಮಾಡ್ತಿದ್ದೆ, ಸ್ವಲ್ಪ ಕ್ಲೀನಾಗಿ ಅದೇನು ಪ್ರಾಬ್ಲಮ್ ಇಲ್ಲ, ಅಂದರೆ ಮನೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಿ ಮಾಡ್ಕೊಂಡು ಸ್ವಲ್ಪ ಡಿಸಿಪ್ಲಿನ್ಡ್ ಇರ್ಕನಲ್ಲಿ ಹೇಳಿ ಅನ್ನಲ್ಲಿ ಅಂದ್ಕೊಂಡು ಈ ಒಂದು ಇದರಲ್ಲಿದೆ. ಸೊ ಇವತ್ತಿಂದು ನನ್ನ ಮೇನ್ ರೀಸನ್ ವೆಯ್ಟ್ ಲಾಸ್ ನಾನು ನಿಮಗೆ ಹೇಳಿದೆ. ಸೊ ನಾಳೆಯಿಂದ ವ್ಲಾಗ್ ಬರ್ಬೋದಿದ್ರೆ ಅದು ನನ್ನ ಲೈಫ್ ಸ್ಟೈಲ್, ಅಂದರೆ ಹೆಲ್ದಿ ಫುಡ್ಸನ್ನು ಯಾವುದೆಲ್ಲ ತಗೊಂಡು ಇಂಟೇಕ್ ಮಾಡ್ತೆ ಅದನ್ನು ನಾನು ನಿಮಗೆ ತೋರಿಸ್ದೆ. ಮತ್ತೊಂದು ರೀಸನ್ ಅಂತ ಗೊತ್ತಾ ಇದನ್ನು ಮಾಡೋಕ್ಕೆ, ಈಗ ತುಂಬ ಜನ ದಪ್ಪ ಇರ್ತಾರೆ, ನಂಗೆ ಅರ್ಥ ಆಗ್ತಾ ಅವ್ರದ್ದು, ಅಂದರೆ ಅವ್ರ ಲೈಫ್ ಸ್ಟೈಲ್ ಹೆಂಗಿರೋದು ಗೊತ್ತಾ, ಸುತ್ತಮುತ್ತ ಜನ ತುಂಬ ಕೊಂಕು ಮಾತಾಡಿರ್ತಾರೆ, ಏನು ದಪ್ಪ ಇತ್ತು ಕಾರಣ ನೀ ಸ್ವಲ್ಪ ಎಲ್ಲಿಗಾರು ಹೋದೆಲ್ಲ ಹೇಳೋದು, ನೀ ಸ್ವಲ್ಪ ತಿಂಬುದು ಕಡಿಮೆ ಮಾಡ. ಮತ್ತೆಂತ ಗೊತ್ತಿದೆ, ನಾನು ಇನ್ನೊಂದು ಫೇಸ್ ಮಾಡಿದ್ದೇನೆ ಹೇಳಿದ್ರೆ, ಕೆಲವು ಸಲ ನಾನು ತಿಂತಿಲ್ಲ, ಸ್ಟಿಲ್ ಅವ್ರ ಆಯ್ನು ದಪ್ಪ ಇತ್ತು ಕಣ, ಆಯ್ನಿಗೆ ಹಾಕ ಆಯ್ನು ತಿಂದತ್ತೆ ನಾವು ಹೇಳೋದು, ಅಂದರೆ ಅವರು ಸಲಿಗೆಯಿಂದ ಹೇಳ್ತಾರೆ ಮಾತೆಂಥದ್ದು ಗೊತ್ತಿಲ್ಲ, ಬಟ್ ಹಾಗಿಂದೆಲ್ಲ ಹೇಳ್ತಾರೆ ಅಂಬೋದು. ಬೇರೆ ದಪ್ಪ ಇಪ್ಪರಿಗೂ ಆ ಮಾತು ಅವ್ರು ಕೇಳಿರ್ತಾರೆ. ಸೊ ಅಂಥವರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋದು ಹೇಳಿ ನಾನು ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಿದ್ದೆ. ಕೆಲವರೆಲ್ಲ ಹಾಕೋದಿಲ್ಲ, ಎಲ್ಲ ವೆಯ್ಟ್ ಲಾಸ್ ಆದ್ಮೇಲೆ ಅವ್ರು ಹಾಕ್ತಾರೆ, ಬಟ್ ಬೇಡ, ನಾನು ಫಸ್ಟಿಂದನೇ ಹೇಳಿನೇ ಹಾಕುವ, ಇದು ಹೆಲ್ಪ್ ಆತನಲ್ಲಿ ಹೇಳಿಯೂ ನಾನು ಅಂದ್ಕೊಳ್ಳೋದು. ಸೊ ನಂತರನೇ ಯಾರು ದಪ್ಪ ಇದ್ದಿದ್ರೆ ಸ್ಟಾರ್ಟ್ ಮಾಡಿ, ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ. ಯಾರಿಗೋಸ್ಕರ ಸ್ಟಾರ್ಟ್ ಮಾಡಿಬಿಡಿ, ಅವಳು ಹೇಳ್ತಾಳು ನೀವು ದಪ್ಪ ಇದ್ದೆ ಅಂದ್ಕೊಂಡು ಹೇಳಿ ನೀವು ಸಪೋರ್ ಆಗಬೇಡಿ. ನಿಮ್ಮ ಹೆಲ್ತಿಗೋಸ್ಕರ, ನಿಮಗೋಸ್ಕರ ಸಪೂರಕ್ಕಿಂತ ಹೆಲ್ದಿ ಲೈಫ್ ಸ್ಟೈಲ್. ಈಗ ಸ್ವಲ್ಪ ಮತ್ತೆಂತ ಗೊತ್ತಾ, ಅವರೆಲ್ಲ ಹೇಳ್ತಾರಲ್ಲ ನೀ ದಪ್ಪ ಸಪೂರ ಇದ್ದಾರೆ ಹೆಲ್ದಿ ಇರ್ತಾರೆ, ಸಿಕ್ಕದ ಪಕ್ಕ ತಿನ್ಕೊಂಡ್ರೆ ಅವ್ರಿಗೆ ಜೀವಕ್ಕೆ ದಪ್ಪ ಆತಿಲ್ಲ ಅಷ್ಟೇ, ಅದೇನು ಮ್ಯಾಟ್ರ್ ಆತಿಲ್ಲ ಅವರೆಲ್ಲ ಹೇಳ್ರೆ. ನನ್ನ ವಿಷಯದಲ್ಲಿ ಅಂತ ಗೊತ್ತಾ, ನಾನು ಇನ್ಯಾರು ಹೇಳ್ರೆ ಅದನ್ನು ಕೇರೋ ತಗೊಂತಿಲ್ಲ, ಅದು ನಂಗೆ ಅನ್ಸಬೇಕು. ಸೊ ನಂಗೆ ಅನಿಸಿದ್ದು ಈ ಸಲ, ಸೊ ನಾನು ಸಪೂರ ಅಂದ್ಕೊಂಡಿದ್ದೆ. ಸೊ ನಿಮಗೂ ಅನಿಸೋ ಥರ ಇಲ್ಲಿ ನೀವು ಸಪೂರ ನಾನು ಹೇಳದ್ಕೊಂಡ್ರೆ ಈಗ ನಾನು ಈಗಲೇ ಸಪೂರ ಐದಿ ಎಂಬ ಥರ ಅಲ್ಲ, ನಾನು ಸ್ಟಾರ್ಟ್ ಮಾಡ್ತಿದ್ದೆ, ಆ ಹೋಪ್ ಇತ್ತಪ್ಪ ಈ ಸಲ. ಸೊ ಎಲ್ಲಿಯವರಿಗೆ ವೆಯ್ಟ್ ಲಾಸ್ ಜರ್ನಿ ಹಾಟ್ ಅಂದ್ಕೊಂಡು. ಸೊ ಸ್ಟೇ ಟ್ಯೂನ್ಡ್ ಗೈಸ್. ಯಾರೆಲ್ಲ ನನ್ನ ವ್ಲಾಗನ್ನು ಸಬ್ಸ್ಕ್ರೈಬ್ ಮಾಡದೆ ಕಾಣ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಸಪೂರಕ್ಕೆ ಯಾವ ಥರ ತಿಂದರೆ ಓಕೆ, ಮತ್ತು ಬ್ಲೆಸ್ ಮಾಡಿ ನನಗೆ ಸಪೂರ ಏನಿ ಅಂದ್ಕೊಂಡು. ಸೊ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಎಂತ ಹೇಳ್ತಾರೆ ಹುರಿದುಂಬಿಸಿ ವೆಯ್ಟ್ ಲಾಸ್ ಹಾಕಿ. ಸೊ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಕ್ಕೆ ಸ್ನೇಹ ಒಂದೇ, ಪ್ರೀತಿಗೆ ಪ್ರೀತಿ ಒಂದೇ, ಮನಸ್ಸಿದ್ರೆ ಮಾರ್ಗ